ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 27ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರುಳಿ ಆ, ಒಂದು ರೀತಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಒಂದು ಸರ್ವೈವಲ್ ಗೈಡ್ ಇದ್ದ ಹಾಗೆ. ಹೌದು, ಒಂದು ಮಾರ್ಗದರ್ಶಿ. ಹೌದು. ಬಾಬಾರವರು ನಮ್ಮ ಮನಸ್ಸಿನ ಯುದ್ಧ ಭೂಮಿಯನ್ನು ಬಹಳ ಸ್ಪಷ್ಟವಾಗಿ ಗುರುತಿಸಿ ಅದರಲ್ಲಿ ಗೆಲ್ಲುವ ತಂತ್ರವನ್ನು ಕೊಟ್ಟಿದ್ದಾರೆ. ಇಂದಿನ ಸಾರದ ಮುಖ್ಯ ಆಶಯವೇ ಒಂದು ಗಂಭೀರವಾದ ಎಚ್ಚರಿಕೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ, ಇಲ್ಲದಿದ್ರೆ ಮಾಯೆಯು ದಿವಾಳಿಯನ್ನಾಗಿ ಮಾಡಿಬಿಡುವುದು. ಈ ಆಧ್ಯಾತ್ಮಿಕ ದಿವಾಳಿತನ ಅನ್ನೋ ಮಾತಿದ್ಯಲ್ಲ, ಇದು ಬಹಳ ಬಹಳ ಪರಿಣಾಮಕಾರಿ. ಹೌದು. ನಾವು ಸಾಮಾನ್ಯವಾಗಿ ಈ ದಿವಾಳಿ ಅಂದ್ರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ಕೋತೀವಿ. ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋದು ಅದಕ್ಕಿಂತ ಆಳವಾದದ್ದು. ಇದೊಂದು ಸ್ಪಿರಿಚುವಲ್ ಬರ್ನ್ಔಟ್ ಇದ್ದಾಗೆ ಅಲ್ವಾ? ಖಂಡಿತ. ದಿನವಿಡೀ ಕೆಲಸ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ದಣಿದು ಹೋಗ್ತೀವಲ್ಲ. ಹೌದು. ಹಾಗೆಯೇ ನಮ್ಮ ಮೂಲಭೂತ ಸಿದ್ಧಾಂತವಾದ ಶ್ರೀಮತವನ್ನ ಬಿಟ್ಟು ನಡೆದರೆ ನಮ್ಮ ಆಧ್ಯಾತ್ಮಿಕ ಶಕ್ತಿಯೇ ಖಾಲಿಯಾಗಿ ಹೋಗುತ್ತೆ. ಶಾಂತಿ, ಶಕ್ತಿ, ಪ್ರೀತಿಯ ಬ್ಯಾಟ್ರಿ ಸಂಪೂರ್ಣ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಆಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯೇ ಇರೋದಿಲ್ಲ. ಖಂಡಿತ. ಮನಸ್ಸು ಪೂರ್ತಿ ವ್ಯರ್ಥ ಸಂಕಲ್ಪಗಳ ಜಾಲದಲ್ಲಿ ಸಿಕ್ಕಿಹಾಕೊಳ್ಳುತ್ತೆ. ಅದೇ ಆಧ್ಯಾತ್ಮಿಕ ದಿವಾಲಿತನ. ಮತ್ತು ಈ ದಿವಾಲಿತನಕ್ಕೆ ಒಂದು ಮುಖ್ಯ ದ್ವಾರ ಯಾವುದು ಅಂತ ಬಾಬಾ ಸಾರದ 2ನೇ ಭಾಗದಲ್ಲಿ ಎತ್ತಿ ತೋರಿಸಿದ್ದಾರೆ. ಹೌದು. ಈ ಕಣ್ಣುಗಳು ಬಹಳ ಮೋಸಗೊಳಿಸ್ತವೆ, ಇವನ್ನು ಬಹಳ ಸಂಭಾಳನೆ ಮಾಡಿಕೊಳ್ಳಿ. ಇದು ಕೇಳಲಿಕ್ಕೆ ತುಂಬಾ ಸರಳ ಅನ್ಸಿದ್ರೂ ಇದರಲ್ಲಿ ಬಹಳ ಆಳವಾದ ಅರ್ಥ ಇದೆ. ಯಾಕೆ ಕಣ್ಣುಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ? ಮನಸ್ಸಿಗೆ ಬೇರೆ ಇಂದ್ರಿಯಗಳಿಗಿಂತ ಕಣ್ಣುಗಳ ಮೂಲಕ ಹೋಗೋ ದೃಶ್ಯಗಳು ಹೆಚ್ಚು ಪರಿಣಾಮ ಬೀರುತ್ತವಾ? ಖಂಡಿತ. ಕಣ್ಣುಗಳನ್ನ ಆತ್ಮದ ಕಿಟಕಿ ಅಂತಾರಲ್ಲ. ನಾವೇನ್ ನೋಡ್ತೀವೋ ನಮ್ಮ ಮನಸ್ಸು ಮತ್ತು ಬುದ್ಧಿ ಅದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತೆ. ಈ ಪತಿತ ಪ್ರಪಂಚದಲ್ಲಿ ದೇಹದ ಆಕರ್ಷಣೆಯಲ್ಲಿ ಸಿಲುಕಿಸುವ ದೃಶ್ಯಗಳೇ ಹೆಚ್ಚು. ಹೌದಲ್ಲ? ಅಂತಹ ದೃಶ್ಯಗಳನ್ನ ನೋಡಿದಾಗ ಬುದ್ಧಿಯೋಗ ತಂದೆಯಿಂದ ಬೇರ್ಪಟ್ಟು ದೇಹಭಾನದ ಕಡೆ ಜಾರುತ್ತೆ. ಹಾಗಾಗಿ ಎಲ್ಲರನ್ನೂ ಆತ್ಮದೃಷ್ಟಿಯಿಂದ ನೋಡೋದು, ದೃಷ್ಟಿಯಲ್ಲಿ ಪವಿತ್ರತೆಯ ಫಿಲ್ಟರ್ ಹಾಕೊಳ್ಳೋದು ಒಂದು ನಿರಂತರ ಅಭ್ಯಾಸ ಆಗ್ಬೇಕು. ಆ ಕಣ್ಣಿಗಳಿಂದ ಆಗುವ ವಿಕರ್ಮಗಳೆಂಬ ಸೋರಿಕೆಯನ್ನ ತಡೆದರೆ ಮಾತ್ರ ನಮ್ಮ ಶಕ್ತಿಯ ಬ್ಯಾಟರಿ ಚಾರ್ಜ್ ಆಗಿ ಉಳಿಯುತ್ತೆ. ಹೌದು. ಈ ಇಂದ್ರಿಯಗಳ ಮೇಲಿನ ಹಿಡಿತದ ವಿಷಯ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನ ಬಾಬಾ ಇವತ್ತಿನ ಪ್ರಶ್ನೆಯಲ್ಲಿ ಇನ್ನಷ್ಟು ಸ್ಪಷ್ಟಪಡಿಸಿದ್ದಾರೆ. ಹೌದು. ಯಾವ ಮಕ್ಕಳಿಂದ ಮಾಯೆಯೋ ಬಹಳ ವಿಕರ್ಮ ಮಾಡಿಸುತ್ತದೆ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರದಲ್ಲಿ ಬಾಬಾ ನೇರವಾಗಿ ನಮ್ಮ ಅಹಂಕಾರದ ಕಡೆಗೆ ಬೆರಳು ತೋರಿಸ್ತಾರೆ. ಯಾರಿಗೆ ನಾನು, ನನ್ನದು, ನನಗೆಲ್ಲ ಗೊತ್ತು ಅನ್ನೋ ಆ ಒಂದು ಸೂಕ್ಷ್ಮ ಅಹಂಕಾರ ಇರುತ್ತೋ ಅವರನ್ನ ಮಾಯೆ ಬಹಳ ಸುಲಭವಾಗಿ ಅಂದ್ರೆ ತನ್ನ ಬಲೆಗೆ ಬೀಳಿಸಿಬಿಡುತ್ತೆ. ಅಂದ್ರೆ ಅಹಂಕಾರ ಕೇವಲ ಗರ್ವ ಅಲ್ಲ, ಅದು ಭಗವಂತನ ಮಾರ್ಗದರ್ಶನಕ್ಕೆ ನಮ್ಮನ್ನ ನಾವೇ ಮುಚ್ಚಿಕೊಳ್ಳುವ ಒಂದು ಸ್ಥಿತಿ ಅಲ್ವಾ? ಖಂಡಿತ. ನಮ್ಮದೇ ಸ್ವಂತ GPS ಸ್ಯಾಟಲೈಟ್ ಸಂಪರ್ಕಕ್ಕಿಂತ ಉತ್ತಮ ಅಂತ ನಂಬಿದ ಹಾಗೆ. ಆಗ ದಾರಿ ತಪ್ಪೋದು ಖಚಿತ. ಹೌದು. ಬಾಬಾ ಹೇಳಿದರೆ ಇಂತಹ ಹುಡುಗಾಟಿಕೆ ಮಾಡಿದ್ರೆ ಮಾಯೆ ದೊಡ್ಡ ಪೆಟ್ಟು ಕೊಡುತ್ತೆ ಅಂತ. ಪ್ರಶ್ನೆಯ 2ನೇ ಭಾಗ ಕೂಡ ಇದೆ, ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಯಜ್ಞದಲ್ಲಿ ವಿಘ್ನರೂಪ ಯಾರಾಗಿದ್ದಾರೆ? ಅದಕ್ಕೆ ಉತ್ತರ, ಯಾರ ಬುದ್ಧಿಯಲ್ಲಿ ಪರಚಿಂತನೆಯ ಮಾತುಗಳಿರುತ್ತವೆಯೋ ಅವರು ಯಜ್ಞದಲ್ಲಿ ವಿಘ್ನರೂಪವಾಗುತ್ತಾರೆ. ಓ, ಪರಚಿಂತನೆ ಅಂದ್ರೆ ನಮ್ಮ ಸ್ವಂತ ಉನ್ನತಿಯ ಚಿಂತನೆ ಬಿಟ್ಟು ಬೇರೆಯವರು ಏನ್ ಮಾಡಿದ್ರು, ಯಾಕೆ ಹಾಗೆ ಮಾಡಿದ್ರು, ಅವರಲ್ಲೇನ್ ತಪ್ಪಿದೆ ಅಂತ ಯೋಚಿಸೋದು. ಹೌದು. ಇದು ನಮ್ಮ ಸಮಯ ಮತ್ತೆ ಶಕ್ತಿಯನ್ನ ವ್ಯರ್ಥ ಮಾಡುವ ಒಂದು ದೊಡ್ಡ ಲೀಕೇಜ್. ಇದು ನಮ್ಮ ಆಧ್ಯಾತ್ಮಿಕ ಸೇವೆಗೆ ಅಂದ್ರೆ ಯಜ್ಞಕ್ಕೆ ಹಾಕುವ ಅತಿ ದೊಡ್ಡ ವಿಘ್ನ. ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೇಕಾದ ಶಕ್ತಿಯನ್ನು ಉಳಿಸ್ಕೊಳ್ಳಲು ಬಾಬಾ ನಮ್ಗೆ ಕೆಲವು ಸಾಧನಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಸಾಧನಗಳನ್ನ ಸರಿಯಾಗಿ ಬಳಸೋದ್ರ ಬಗ್ಗೆನೂ ಎಚ್ಚರಿಕೆ ಕೊಡ್ತಾರೆ. ಹೌದು. ಮುರಳಿಯ ಮೊದಲನೇ ಮುಖ್ಯ ಅಂಶದಲ್ಲಿ ಧ್ಯಾನ ಮತ್ತೆ ಯೋಗದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಿರೋದೇ ಇದಕ್ಕೆ ಸಾಕ್ಷಿ. ಸಾಮಾನ್ಯವಾಗಿ ಜನರು ಯೋಗ, ಧ್ಯಾನ ಎರಡೂ ಒಂದೇ ಅಂತ ಅನ್ಕೋತಾರೆ. ಆದ್ರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ಯೋಗ ಅಂದ್ರೆ ನೆನಪು. ಇದೊಂದು ನಿರಂತರವಾದ ಸಕ್ರಿಯವಾದ ಪ್ರಕ್ರಿಯೆ. ಕಣ್ಣು ತೆರೆದು ಮಾಡೋದು. ಹೌದು. ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಕಣ್ಣು ತೆರೆದು ತಂದೆಯ ನೆನಪು ಮಾಡೋದು. ಇದು ನಮ್ಮನ್ನ ರಕ್ಷಿಸುವ ಒಂದು ನಿರಂತರ ಕನೆಕ್ಷನ್. ಆದ್ರೆ ಧ್ಯಾನದಲ್ಲಿ ಕೂತಾಗ, ಅಂದ್ರೆ ಕಣ್ಣು ಮುಚ್ಚಿ ಒಂದು ವಿಶೇಷ ಸ್ಥಿತಿಯಲ್ಲಿ ಕೂತಾಗ ಮಾಯೆಯ ಯುದ್ಧ ಬಹಳ ತೀವ್ರವಾಗಿರುತ್ತೆ ಅಂತ ಬಾಬಾ ಎಚ್ಚರಿಸ್ತಾರೆ. ಖಂಡಿತ.
ಆಗ ಮನಸ್ಸು ಹಳೆಯ ಸಂಸ್ಕಾರಗಳನ್ನ ಕೆದಕುತ್ತೆ, ಬೇಡವಾದ ಯೋಚನೆಗಳ ಮೇಲೆ ಬರ್ತವೆ. ಹಾಗಾಗಿ ಧ್ಯಾನದಲ್ಲಿ ಬಹಳ ಎಚ್ಚರಿಕೆ ಬೇಕು. ಆದ್ರೆ ದಿನವಿಡೀ ಕರ್ಮಯೋಗಿಯಾಗಿ ತಂದೆಯ ನಿರಂತರ ನೆನಪಿನಲ್ಲಿರೋದು ಹೆಚ್ಚು ಸುರಕ್ಷಿತ ಮತ್ತೆ ಶಕ್ತಿಶಾಲಿ ಅಲ್ವಾ? ಹೌದು. ಈ ಸುರಕ್ಷಿತತೆಯ ವಿಷಯ ಬಂದಾಗ ಬಾಬಾ ಬಳಸೋ ಒಂದು ರೂಪಕ ಅಥವಾ ಕತೆ ಇದೆಯಲ್ಲ, ಅದು ಬಹಳ ಪರಿಣಾಮಕಾರಿ. ಶ್ರೀಮತದ ಉಲ್ಲಂಘನೆಯ ಪರಿಣಾಮವನ್ನ ವಿವರಿಸೋಕೆ ಗಜವನ್ನೋ ಗ್ರಾಹವು ತಿಂತಿತು ಅನ್ನೋ ಮಾತನ್ನು ಉಲ್ಲೇಖಿಸಿದ್ದಾರೆ. ಈ ರೂಪಕ ನಂಗೆ ಯಾವಾಗ್ಲೂ ಬಹಳ ಭಯ ಮತ್ತೆ ಎಚ್ಚರಿಕೆಯನ್ನ ಒಟ್ಟಿಗೆ ಕೊಡುತ್ತೆ. ಆನೆಯಷ್ಟು ಬಲಶಾಲಿಯಾದ ಜೀವಿಯೂ ಕೂಡ ಆ ಮಾಯೆ ಅನ್ನೋ ಮೊಸಳೆಯ ಬಾಯಿಗೆ ಸಿಕ್ಕಾಕ್ಕೊಳ್ಬಹುದು. ಅಂದ್ರೆ ನಾವು ಎಷ್ಟೇ ಜ್ಞಾನಿ, ಎಷ್ಟೇ ಶಕ್ತಿಶಾಲಿ ಅನ್ಕೊಂಡ್ರೂ ಶ್ರೀಮತ್ ಅನ್ನೋ ಲಕ್ಷ್ಮಣ ರೇಖೆಯನ್ನ ದಾಟಿದ್ರೆ ಮಾಯೆ ನಮ್ಮನ್ನ ಹಿಡಿದುಬಿಡುತ್ತೆ. ಆ ರೇಖೆಯ ಒಳಗೆ ಇರೋವರೆಗೂ ಮಾತ್ರ ನಾವು ಸುರಕ್ಷಿತ. ಸರಿ. ಇದೇ ಎಚ್ಚರಿಕೆಯನ್ನ ಬಾಬಾ ಮಾತೆಯರಿಗೆ ವಿಶೇಷವಾಗಿ ನೀಡ್ತಾರೆ. ಒಂದೇ ಮಾತರಂ ಅಂತ ಮಾತೆಯರಿಗೆ ಜ್ಞಾನದಲ್ಲಿ ಅತಿ ಎತ್ತರದ ಸ್ಥಾನವನ್ನ, ಕಳಶವನ್ನ ಕೊಡಲಾಗಿದೆ. ಹೌದು. ಆದ್ರೆ ಪದಮಾಪದಮ ಭಾಗ್ಯಶಾಲಿಗಳಾಗುವಂತಹ ಶ್ರೇಷ್ಠ ಮಾತೆಯರು ಸಹ ಮಾಯೆಯಿಂದ ಸೋತು ದಿವಾಳಿಯಾಗಬಹುದು ಅಂತಾರೆ. ಮಾಯೆಯ ವಿಷಯದಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ. ಹಾಗಾದ್ರೆ ಈ ಮಾಯೆಯ ದಾಳಿಯಿಂದ ಪಾರಾಗಿ ನಮ್ಮ ಶಕ್ತಿಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಅದಕ್ಕೆ ಬಾಬಾ ನಮ್ಮ ಆತ್ಮದ ಸ್ಥಿತಿಯನ್ನ ಒಂದು ಬ್ಯಾಟರಿಗೆ ಹೋಲಿಸ್ತಾರೆ. ಇದು ಮೂರನೇ ಅಂಶ. ಹೌದು. ನಾವು ಮಾಡೋ ಪ್ರತಿಯೊಂದು ವಿಕರ್ಮ, ತಪ್ಪು ಸಂಕಲ್ಪ, ನಕಾರಾತ್ಮಕ ಮಾತು ಇವೆಲ್ಲ ನಮ್ಮ ಆತ್ಮದ ಬ್ಯಾಟರಿಯ ಚಾರ್ಜನ್ನ ಕಡಿಮೆ ಮಾಡುತ್ತೆ. ದಿನದ ಕೊನೆಗೆ ನಾವು ಸಂಪೂರ್ಣ ಶಕ್ತಿಹೀನರಾಗೋಕೆ ಇದೇ ಕಾರಣ. ಈ ಬ್ಯಾಟರಿಯನ್ನ ರೀಚಾರ್ಜ್ ಮಾಡೋಕೆ ಇರೋ ಒಂದೇ ಪವರ್ ಸೋರ್ಸ್ ಪರಮಾತ್ಮ ತಂದೆ. ಅವರ ನೆನಪೇ ನಮ್ಮ ಚಾರ್ಜರ್. ಹೌದು. ನಿರಂತರವಾಗಿ ಬುದ್ಧಿಯೋಗವನ್ನ ಆ ಪವರ್ ಸೋರ್ಸಿಗೆ ಜೋಡಿಸೋದೇ ಪುರುಷಾರ್ಥ. ಆದ್ರೆ ಆ ಚಾರ್ಜಿಂಗ್ ಸರಿಯಾಗಿ ಆಗ್ಬೇಕಂದ್ರೆ ನಾವು ಮೊದಲು ಬೇರೆಲ್ಲಾ ಕಡೆ ವ್ಯರ್ಥವಾಗ್ತಿರೋ ಶಕ್ತಿಯನ್ನ ನಿಲ್ಲಿಸ್ಬೇಕು. ಅದಕ್ಕಾಗಿಯೇ ಬಾಬಾ ಬೇಹದ್ದಿನ ವೈರಾಗ್ಯದ ಬಗ್ಗೆ ಹೇಳ್ತಾರೆ. ಸರಿ. ಈ ಹಳೆಯ ಪತೀತ ಪ್ರಪಂಚ, ದೇಹ ಮತ್ತು ದೇಹದ ಸಂಬಂಧಗಳ ಮೇಲಿನ ಮೋಹ ಅನ್ನೋ ಪ್ಲಗ್ಗಳನ್ನ ನಾವು ಕೀಳ್ಬೇಕು. ಆಗ ಮಾತ್ರ ನಮ್ಮ ಬುದ್ಧಿ ಸಂಪೂರ್ಣವಾಗಿ ತಂದೆಯ ಕಡೆಗೆ ಸಂಪರ್ಕ ಸಾಧಿಸೋಕ್ ಸಾಧ್ಯ. ಇದು ಪರಿಶ್ರಮದ ವಿಷಯವೇ ಸರಿ. ಖಂಡಿತ. ಹೀಗೆ ನಮ್ಮ ಶಕ್ತಿಯನ್ನ ಉಳಿಸ್ಕೊಂಡು ಹೆಚ್ಚಿಸ್ಕೊಂಡ ನಂತರ ನಾವು ಯಾವ ಮನಸ್ಥಿತಿಯಲ್ಲಿ ಇರಬೇಕು, ನಮ್ಮ ಅಂತಿಮ ಗುರಿ ಏನು, ಅದನ್ನ ಬಾಬಾ 4ನೇ ಅಂಶದಲ್ಲಿ ನೆನಪಿಸ್ತಾರೆ. ಸ್ವದರ್ಶನ ಚಕ್ರಧಾರಿ ಸ್ಥಿತಿ. ಆಹಾ, ಈ ಶಬ್ದವೇ ಎಷ್ಟು ಶಕ್ತಿಶಾಲಿ. ಸ್ವದರ್ಶನ ಚಕ್ರಧಾರಿಯಾಗಿ ಕೂರೋದು ಅಂದೇ ಕೇವಲ ಜ್ಞಾನದ ಅಂಶಗಳನ್ನ ನೆನಪಿಸ್ಕೊಳ್ಳೋದಲ್ಲ. ಅದಕ್ಕಿಂತ ಹೆಚ್ಚು. ಬದಲಿಗೆ ನಮ್ಮ 84 ಜನ್ಮಗಳ ಸಂಪೂರ್ಣ ಚಲನಚಿತ್ರವನ್ನ ನಮ್ಮ ಬುದ್ಧಿಯ ಪರದೆಯ ಮೇಲೆ ನೋಡೋದು. ನಾನು ಆದಿಯಲ್ಲಿ ದೇವತೆಯಾಗಿದ್ದೆ, ಮಧ್ಯದಲ್ಲಿ ಕ್ಷತ್ರಿಯ, ವೈಶ್ಯ, ಶೂದ್ರನಾದೆ, ಈಗ ಸಂಗಮಯುಗದಲ್ಲಿ ಪುನಃ ಬ್ರಾಹ್ಮಣನಾಗಿ ದೇವತೆಯಾಗ್ತಿದ್ದೀನಿ ಅನ್ನೋ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗೋದು. ಹೌದು. ಇದು ನಮ್ಮನ್ನ ದೇಹಭಾನದ ಸಣ್ಣ ಚೌಕಟ್ಟಿನಿಂದ ಬಿಡಿಸಿ ಕಾಲಚಕ್ರದ ವಿಶಾಲ ದೃಷ್ಟಿಕೋನವನ್ನ ಕೊಡುತ್ತೆ. ಮತ್ತು ಈ ಜ್ಞಾನ ಕೇವಲ ನಮಗೆ, ಈ ಸಂಗಮಯುಗದ ಪುರುಷಾರ್ಥಿ ಮಕ್ಕಳಿಗೆ ಮಾತ್ರ ಲಭ್ಯವಿರೋ ವಿಶೇಷ ವರದಾನ. ಸತ್ಯಯುಗದ ದೇವತೆಗಳಿಗೆ ಇದರ ಅವಶ್ಯಕತೆ ಇರೋದಿಲ್ಲ. ಇಲ್ಲವೇ ಇಲ್ಲ. ಅವರು ಈಗಾಗಲೇ ತಮ್ಮ ಸಂಪೂರ್ಣ ಸ್ಥಿತಿಯನ್ನು ತಲುಪಿರ್ತಾರೆ. ನಾವು ಈ ಜ್ಞಾನಚಕ್ರವನ್ನ ತಿರುಗಿಸಿಯೇ ಪಾವನರಾಗಬೇಕಾಗಿದೆ. ಈ ಎತ್ತರದ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳೋದೇ ಖುಷಿ. ಆದ್ರೆ ಬಾಬಾ 5ನೇ ಅಂಶದಲ್ಲಿ ನಮ್ಮ ಗುರಿಯ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಕೊಡ್ತಾರೆ. ಕೇವಲ ಸ್ವರ್ಗಕ್ಕೆ ಹೋಗೋದು ನಮ್ಮ ಗುರಿಯಾಗಬಾರದು ಅಂತಾರೆ. ಹೌದು, ಇದು ಬಹಳ ಮುಖ್ಯವಾದ ಮಾತು. ಸ್ವರ್ಗದ ಹೆಸರನ್ನು ಕೇಳಿ ಖುಷಿ ಪಡಬೇಡಿ ಅಂತಾರೆ ಬಾಬಾ. ಅಂದ್ರೆ ಪರೀಕ್ಷೆಯಲ್ಲಿ ಕೇವಲ ಪಾಸ್ ಆದ್ರೆ ಸಾಲ್ದು, ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು. ಹಾಗೆಯೇ ಸ್ವರ್ಗದಲ್ಲಿ ಕೇವಲ ಪ್ರಜೆಯಾಗುವುದರಲ್ಲಿ ಸಂತೋಷ ಪಡಬಾರ್ದು. ಲಕ್ಷ್ಮೀನಾರಾಯಣರಾಗುವ, ವಿಶ್ವದ ಮಾಲೀಕರಾಗುವ ಗುರಿಯನ್ನ ಇಟ್ಕೋಬೇಕು. ಪದಮಾಪತಿಯಾಗ್ಬೇಕಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಶ್ರೀಮತದಂತೆ ಅತ್ಯಂತ ಎಚ್ಚರಿಕೆಯಿಂದ ನಡಿಬೇಕು. ಒಂದು ಸಣ್ಣ ವಿಕರ್ಮವಾದ್ರೂ ಪದವಿ ಕಡಿಮೆ ಆಗ್ಬಿಡುತ್ತೆ. ಈ ಉನ್ನತ ಪದವಿಯನ್ನ ಪಡೆಯೋ ಪ್ರಯತ್ನದಲ್ಲಿ ನಾವು ಒಂಟಿಯಲ್ಲ. ನಮ್ಮ ಜತೆ ಸದಾ ಮಾರ್ಗದರ್ಶನ ನೀಡೋಕೆ ತಂದೆ ಇದ್ದಾರೆ. ಆದ್ರೆ ಆ ಮಾರ್ಗದರ್ಶನವನ್ನ ನಾವು ಹೇಗೆ ಪಡಿಬೇಕು? ಇದು 6ನೇ ಅಂಶದಲ್ಲಿ ಸ್ಪಷ್ಟವಾಗುತ್ತೆ. ಹೌದು. ನಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲ, ಸಮಸ್ಯೆ ಇದ್ರೂ ಅದನ್ನ ತಂದೆಗೆ ಪತ್ರದ ಮೂಲಕ ಅಥವಾ ಮನಸ್ಸಿನ ಮೂಲಕ ತಿಳಿಸಿ ಅವರಿಂದ ಸಲಹೆ ಪಡಿಬೇಕು. ಆದ್ರೆ ಇಲ್ಲಿ ಒಂದು ಸಾಮಾನ್ಯ ತಪ್ಪು ತಿಳುವಳಿಕೆಯನ್ನ ಬಾಬಾ ಸರಿಪಡಿಸ್ತಾರೆ. ಅಂತರ್ಯಾಮಿ ಅನ್ನೋ ವಿಷಯ. ಹೌದು. ನಾವು ಹೇಳೋ ಮೊದಲೇ ಬಾಬಾ ಅವರಿಗೆ ಎಲ್ಲವೂ ಗೊತ್ತಾಡುತ್ತೆ. ಅವರು ಅಂತರ್ಯಾಮಿ ಅಂತ ನಾವು ಭಾವಿಸ್ತೀವಿ. ಆದ್ರೆ ಬಾಬಾವ್ರ ಉತ್ತರ ಬಹಳ ಸ್ಪಷ್ಟವಾಗಿದೆ.
ನಾನಂತೂ ಜ್ಞಾನವನ್ನು ಓದಿಸುತ್ತೇನೆ. ಇದರಲ್ಲಿ ಅಂತರ್ಯಾಮಿಯ ಮಾತಿಲ್ಲ. ಈ ಮಾತು ಕೇಳೋಕೆ ಕೆಲವರಿಗೆ ಕಷ್ಟ ಆಗ್ಬೋದು. ಹೌದು. ಹಾಗಾದ್ರೆ ನಾವು ಹೇಳದಿದ್ರೂ ತಂದೆಗೆ ನಮ್ಮ ಭಾವನೆಗಳು ಅರ್ಥವಾಗುತ್ತಲ್ಲ, ಅದು ಹೇಗೆ? ಬಹಳ ಒಳ್ಳೆಯ ಪ್ರಶ್ನೆ. ತಂದೆ ಭಾವನೆಗಳನ್ನ ಗ್ರಹಿಸ್ತಾರೆ. ಅವರು ಪ್ರೀತಿಯ ಸಾಗರ. ಆದ್ರೆ ಅವರು ಮಾರ್ಗದರ್ಶನ ನೀಡೋದು ಜ್ಞಾನದ ಆಧಾರದ ಮೇಲೆ. ಅವರು ಜ್ಞಾನಸಾಗರ, ಶಿಕ್ಷಕ. ಹೌದು. ನಾವು ಸತ್ಯವನ್ನ ಪ್ರಾಮಾಣಿಕವಾಗಿ ನಮ್ಮ ಸ್ಥಿತಿಯನ್ನ ಹೇಳಿದಾಗ ಮಾತ್ರ ಅವರು ನಮಗೆ ನಿಖರವಾದ ಸರಿಯಾದ ಶ್ರೀಮತವನ್ನ ಕೊಡೋಕೆ ಸಾಧ್ಯ. ವೈದ್ಯರ ಹತ್ರ ರೋಗ ಮುಚ್ಚಿಟ್ರೆ ಅವರು ಸರಿಯಾದ ಔಷಧಿ ಹೇಗ್ ಕೊಡ್ತಾರೆ? ಹಾಗೆಯೇ ಇಲ್ಲೂ ಕೂಡ. ಅತ್ಯಂತ ಸ್ಪಷ್ಟವಾಯಿತು. ಈಗ ಇಂದಿನ ಮುರಳಿಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧಾರಣೆಯ ಮುಖ್ಯ ಸಾರವನ್ನ ನೋಡೋಣ. ಮೊದಲನೇ ಪಾಯಿಂಟ್. 1. ತನ್ನ ಮೇಲೆ ಬಹಳ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗಿದೆ. ಶ್ರೀಮತದಲ್ಲಿ ಎಂದೂ ನಿರ್ಲಕ್ಷ್ಯ ತೋರಬಾರದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಎಂದೂ ಯಾವುದೇ ಕಾಯ್ದೆಯ ಉಲ್ಲಂಘನೆ ಮಾಡಬಾರದು. ಇದರ ಸಾರಾಂಶ ಅಂದ್ರೆ ಸ್ವರಾಜ್ಯ ಅಧಿಕಾರ. ನಮ್ಮ ಕರ್ಮೇಂದ್ರಿಯಗಳು ನಮ್ಮ ಆಜ್ಞೆಯಂತೆ ನಡಿಬೇಕು. ಶ್ರೀಮತದ ಪಾಲನೆಯಲ್ಲಿ ಸ್ವಲ್ಪ ಯಾಮಾರಿದ್ರೆ ಪರವಾಗಿಲ್ಲ ಅನ್ನೋ ನಿರ್ಲಕ್ಷ್ಯಕ್ಕೆ ಅವಕಾಶವೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯೂ, ಪ್ರತಿಯೊಂದು ಸಂಕಲ್ಪವೂ ಎಚ್ಚರಿಕೆಯಿಂದ ಕೂಡಿರ್ಬೇಕು. ಹೌದು. ಈಗ 2ನೇ ಪಾಯಿಂಟ್. 2. ಅಂತರ್ಮುಖಿಯಾಗಿ ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ಈ ಪತೀತ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವನ್ನಿಡಬೇಕಾಗಿದೆ. ಬುದ್ಧಿಯಲ್ಲಿರಲಿ, ಯಾವ ಕರ್ಮವನ್ನು ನಾನು ಮಾಡುತ್ತೇನೆಯೋ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ಇದರ ಅರ್ಥ ನಮ್ಮ ಗಮನ ಹೊರಗಿನ ಪ್ರಪಂಚದ ಗದ್ದಲದಿಂದ ಒಳಮುಖವಾಗಿರ್ಬೇಕು. ಮನಸ್ಸು ಮತ್ತೆ ಬುದ್ಧಿ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿರವಾಗಿರ್ಬೇಕು. ಹಳೆಯ ಪ್ರಪಂಚದಿಂದ ಸಂಪೂರ್ಣ ವೈರಾಗ್ಯವಿರಬೇಕು. ಮತ್ತು ಬಹಳ ಮುಖ್ಯವಾಗಿ ನಾವು ಮಾಡೋ ಪ್ರತಿಯೊಂದು ಕರ್ಮವೂ ಒಂದು ಜವಾಬ್ದಾರಿ. ಯಾಕಂದ್ರೆ ನಾವು ಜಗತ್ತಿಗೆ ಮಾದರಿಯಾಗಿದ್ದೇವೆ. ಖಂಡಿತ. ಈಗ ಇಂದಿನ ವರದಾನದ ಮಂಥನ ಮಾಡೋಣ. ವರದಾನ: ಜ್ಞಾನದ ರತ್ನಗಳನ್ನು ಪ್ರತಿನಿತ್ಯವೂ ಪರಿಶೋಧಿಸುತ್ತಾ ಸಮಾಧಾನ ಸ್ವರೂಪರಾಗುವಂತಹ ನಿಶ್ಚಿಂತಪುರದ ಚಕ್ರವರ್ತಿ ಭವ. ಆಹಾ, ನಿಶ್ಚಿಂತಪುರದ ಚಕ್ರವರ್ತಿ, ಚಿಂತೆ ಇಲ್ಲದ ರಾಜ್ಯದ ಚಕ್ರವರ್ತಿ. ಈ ಪರಿಕಲ್ಪನೆ ಎಷ್ಟು ಅದ್ಭುತವಾಗಿದೆ. ಹೌದು. ನಮ್ಮ ಹೊರಗಿನ ಪ್ರಪಂಚವನ್ನ ನಿಯಂತ್ರಿಸಿ ಚಕ್ರವರ್ತಿ ಆಗೋದಲ್ಲ, ನಮ್ಮ ಆಂತರಿಕ ಜಗತ್ತನ್ನ ನಿಯಂತ್ರಿಸಿ ಚಕ್ರವರ್ತಿಯಾಗೋದು. ಇದು ಹೇಗೆ ಸಾಧ್ಯ ಅಂದ್ರೆ, ಬಾಬಾ ಹೇಳ್ತಾರೆ, ಜ್ಞಾನದ ರತ್ನಗಳನ್ನ ಪ್ರತಿದಿನ ಮಂಥನ ಮಾಡಬೇಕು, ಪರಿಶೋಧಿಸಬೇಕು ಅಂತ. ಹೌದು. ನಮ್ಮ ಬುದ್ಧಿಯಲ್ಲಿ ಜ್ಞಾನದ ಅನೇಕ ಅಂಶಗಳಿವೆ. ಡ್ರಾಮಾ, ಆತ್ಮಿಕ ಸ್ವರೂಪ, ತಂದೆಯ ನೆನಪು, ಇವೆಲ್ಲವೂ ಒಂದೊಂದು ರತ್ನ. ಯಾವುದೇ ಸಮಸ್ಯೆ ಬಂದಾಗ ಇದು ಯಾಕೆ ಹೀಗಾಯಿತು ಅಂತ ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಆ ಸಮಸ್ಯೆಯನ್ನ ದೊಡ್ಡದು ಮಾಡೋ ಬದಲು ಡ್ರಾಮಾ ಕಲ್ಯಾಣಕಾರಿ ಅನ್ನೋ ಜ್ಞಾನದ ರತ್ನವನ್ನ ಬಳಸಿ ಆ ದೃಶ್ಯವನ್ನ ದಾಟಿ ಮುಂದೆ ಹೋಗ್ಬೇಕು. ಹೌದು. ಹೀಗೆ ಜ್ಞಾನವನ್ನ ಪ್ರಾಯೋಗಿಕವಾಗಿ ಬಳಸಿದಾಗ ಯಾವುದೇ ಸಮಸ್ಯೆಯೂ ನಮ್ಮನ್ನ ಚಿಂತೆಗೀಡು ಮಾಡಕ್ಕೆ ಸಾಧ್ಯವಿಲ್ಲ. ನಾವು ಸಮಾಧಾನ ಸ್ವರೂಪರಾಗ್ತೇವೆ. ಆಗ ನಮ್ಮ ಹಳೇ ಸಂಸ್ಕಾರಗಳು, ನಮ್ಮ ಹಳೇ ಸ್ವಭಾವ ನಮ್ಮನ್ನ ಆಳೋ ಬದಲು ಅವು ನಮ್ಮ ದಾಸನಾಗ್ತವೆ. ಅವುಗಳ ಮೇಲೆ ನಾವು ಅಧಿಕಾರ ನಡೆಸೋ ಚಕ್ರವರ್ತಿಯಾಗ್ತೇವೆ. ನಮ್ಮ ಮನಸ್ಸೇ ಆ ನಿಶ್ಚಿಂತಪುರ, ಆ ರಾಜ್ಯಕ್ಕೆ ನಾವೇ ರಾಜರು. ಹೌದು. ಅಧಿಕಾರ ಅನ್ನೋದರ ಅರ್ಥವನ್ನೇ ಇದು ಬದಲಾಯಿಸ್ಬಿಡುತ್ತೆ. ಬಹಳ ಸುಂದರವಾದ ವಿವರಣೆ. ಈಗ ಸ್ಲೋಗನ್ ಕಡೆಗೆ ಹೋಗೋಣ. ಪ್ರತಿಯೊಬ್ಬರಿಗೂ ಗೌರವ ಕೊಡುವುದೇ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಇದು ಕೊಡುಕೊಳ್ಳುವಿಕೆಯ ಆಧ್ಯಾತ್ಮಿಕ ನಿಯಮ. ನಾವು ಜಗತ್ತಿನಿಂದ ಗೌರವವನ್ನ ಬಯಸ್ತೀವಿ, ಆದ್ರೆ ಅದನ್ನ ಪಡೆಯೋಕೆ ಪ್ರಯತ್ನಿಸಿದಷ್ಟು ಅದು ದೂರ ಓಡುತ್ತೆ. ಬಾಬಾ ಹೇಳ್ತಾರೆ, ಅದನ್ನ ಪಡೆಯೋ ಸರಳ ವಿಧಾನ ಅಂದ್ರೆ ಮೊದಲು ನಾವು ಎಲ್ಲರಿಗೂ ಗೌರವವನ್ನ ಕೊಡೋದು. ನಮ್ಮ ಮುಂದೆ ಬರೋ ಪ್ರತಿಯೊಂದು ಆತ್ಮವೂ ಪರಮಾತ್ಮನ ಮಗು, ತನ್ನ ಶ್ರೇಷ್ಠ ಪಾತ್ರವನ್ನ ನಿರ್ವಹಿಸ್ತಿರೋ ನಟ ಅಂತ ನೋಡ್ದಾಗ ಸಹಜವಾಗಿಯೇ ಗೌರವ ಹುಟ್ಟುತ್ತೆ. ಖಂಡಿತ. ನಾವು ಗೌರವ ಕೊಟ್ಟಾಗ ನಮ್ಮಲ್ಲಿ ದೈವಿ ಗುಣಗಳು ತುಂಬ್ಕೊಳ್ತವೆ. ಅರ್ಹತೆ ಬಂದಾಗ ಗೌರವ ನಮ್ಮನ್ನ ಹುಡುಕ್ಕೊಂಡ್ಬರುತ್ತೆ. ಇದು ಬೇಡೋದಲ್ಲ, ಅರ್ಹತೆಯಿಂದ ಗಳಿಸೋದು. ಅತ್ಯುತ್ತಮ. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆಯನ್ನು ನೋಡೋಣ. ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜೀವನ ಬಂಧನ ಇರುವ ಕಡೆ ಜೀವನಮುಕ್ತಿಯ ಅನುಭವ ಆಗುತ್ತದೆ. ಅಲ್ಲಿ ಜೀವನ ಬಂಧನ ಅನ್ನುವುದೇ ಇರುವುದಿಲ್ಲ. ಅಲ್ಲಿ ಕೇವಲ ಪ್ರಾರಬ್ಧವಷ್ಟೇ ಇರುತ್ತದೆ. ಮುಕ್ತಿಧಾಮದ ಮುಕ್ತಿಯ ಅನುಭವವು ಅಲ್ಲಿ ಸಿಗುವುದಿಲ್ಲ. ಅದನ್ನು ಈಗ ಸಂಗಮಯುಗದಲ್ಲೇ ಅನುಭವಿಸಬೇಕು. ನೀವು ಈಗಾಗಲೇ ಆಸ್ತಿಯ ಹಕ್ಕುದಾರರಾಗಿದ್ದೀರಿ. ಈಗ ಅದನ್ನು ಜೀವನದಲ್ಲಿ ಧರಿಸಿ ಸಂಪೂರ್ಣ ಲಾಭ ಪಡೆದುಕೊಳ್ಳಿ. ಈ ಸೂಚನೆ ಬಹಳ ಸ್ಪಷ್ಟವಾಗಿದೆ.
ಜೀವನ ಮುಕ್ತಿ ಅನ್ನೋದು ಸತ್ಯಯುಗದಲ್ಲಿ ಸಿಗೋ ಫಲ ಮಾತ್ರ ಅಲ್ಲ, ಅದು ಈ ಸಂಗಮ ಯುಗದಲ್ಲಿ ನಾವು ಮಾಡಬೇಕಾದ ಅನುಭವ. ಹೌದು. ಕರ್ಮದ ಬಂಧನ, ಹಳೆಯ ಸಂಸ್ಕಾರಗಳ ಬಂಧನದಿಂದ ಈಗ್ಲೇ ಮುಕ್ತರಾಗಿ ಆ ಹಗುರವಾದ ಫರಿಷ್ಠಾ ಸ್ಥಿತಿಯ ಅನುಭವವನ್ನ ಮಾಡಬೇಕು. ಆಸ್ತಿಯ ಕಾಗದ ಪತ್ರ ನಮ್ಮ ಕೈಯಲ್ಲಿದೆ, ಈಗ ಆ ಆಸ್ತಿಯನ್ನ ಅನುಭವಕ್ಕೆ ತಂದುಕೊಳ್ಳೋ ಪುರುಷಾರ್ಥ ಮಾಡಬೇಕಿದೆ. ಹೌದು. ಈಗ ಎಲ್ಲರೂ ಸೇರಿ ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ನಾನು ಹೇಳಿದ ನಂತರ ಆ ಸ್ವಮಾನದಲ್ಲಿ ಸ್ಥಿತರಾಗಲು ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಣ. ನಾನು ಸದಾ ಶ್ರೀಮತದಂತೆ ನಡೆಯುವ ಆಜ್ಞಾಕಾರಿ ಆತ್ಮನಾಗಿದ್ದೇನೆ. ನಾನು ಮಾಯಾಜಿತ್ ವಿಜಯೀ ರತ್ನನಾಗಿದ್ದೇನೆ. ನಾನು ತ್ರಿಕಾಲದರ್ಶಿ ಸ್ವದರ್ಶನ ಚಕ್ರಧಾರಿ ಆತ್ಮನಾಗಿದ್ದೇನೆ. ನಾನು ಪದಮಾಪದಂ ಭಾಗ್ಯಶಾಲಿಯಾಗಿದ್ದೇನೆ. ನಾನು ಪ್ರತಿದಿನ ವಿಚಾರಸಾಗರ ಮಂಥನ ಮಾಡುವ ಜ್ಞಾನಿ ಆತ್ಮನಾಗಿದ್ದೇನೆ. ನಾನು ಸರ್ವರಿಗೂ ಗೌರವ ಕೊಡುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಜ್ಞಾನರತ್ನಗಳನ್ನು ಪ್ರಯೋಗ ಮಾಡುವ ಸಮಾಧಾನ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ವ್ಯರ್ಥ ಸಂತಂಪಗಳಿಂದ ಮುಕ್ತವಾದ ನಿಶ್ಚಿಂತಪುರದ ಚಕ್ರವರ್ತಿಯಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.